ತಮ್ಮನ ಹೆಸರು ಗೌಸುಲ್ಲಾ ಖಾನ್. ನನ್ನ ಗಂಡ ಸರ್ ಎಲ್ಲ ಮಾಡಿರೋದು. ಇವನು ಗಾಂಜಾ ಎಲ್ಲ ಕುಡ್ಕೊಂಡಿದ್ದಾನೆ ಅಂತ ಮಾತಾಡೋಕ್ಕೆ ಕರೆದಿದ್ದು ಸರ್. ನನ್ನ ಮನೆಯವರಿಗೆ ಅಷ್ಟು ಇದು ಹೊಟ್ಟೆ ಕಿಚ್ಚು ಅವರಿಗೆ. ನನ್ನ ಮನೆಯಲ್ಲಿ ನಂದು ಜೀವನ ಉಳಿಸೋಕ್ಕೆ ಅಂತ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದು ಅವರಿಗೆ. ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಭಾಳ ದಿವಸ ಆಯಿತು ಸರ್ ಕಂಪ್ಲೇಂಟ್ ಕೊಟ್ಟು. ಮೊನ್ನೆನೂ ಮಂಜು ಸರಿಗೆ ಫೋನ್ ಮಾಡಿ ಹೇಳಿದೆ ನಾನು, ಹೀಗೆಲ್ಲ ಮಾಡಿದೆ ಅವ್ನು ದುಡಿಯಲ್ಲ ಅಂತ. ನಾನು ದುಡಿತಾ ಇರೋದು ಸರ್, ಗೋವಾದಲ್ಲಿ ನನ್ನ ಮನೆ ಇರೋದು. ಹಂಗೆ ಮಾಡಿದ್ದಾನೆ ಅಂತ ನಮ್ಮ ತಮ್ಮ ಮಾತಾಡೋಕ್ಕೆ ಕರೆದಿದ್ದು. ಅವನಿಗೆ ಇಷ್ಟೆಲ್ಲ ಮಾಡಿದ್ದಾರೆ ಸರ್, ಇಷ್ಟೆಲ್ಲ ಮಾಡಿದ್ದಾರೆ ಅವನಿಗೆ ಮಾತಾಡೋಕ್ಕೆ. ನನ್ನ ತಮ್ಮ ನಮ್ಮ ಅಣ್ಣ ಕರೆದಿದ್ದು, ನಮ್ಮ ಮನೆಗೆ ಬಂದಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾಯಿತು ನಮ್ಮ ಮನೆಯಲ್ಲೇ ಕೂತಿದ್ದ ಸರ್ ಇವರು. ಅವ್ರಿಗೇನು ಫೋನ್ ಮಾಡಿ ಏನು ಕರೆದ್ರೋ ಗೊತ್ತಿಲ್ಲ ಸರ್ ನನಗೆ. ನಾನು ಫೋನ್ ಬಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ದು ನಾನು. ನಮ್ಮಣ್ಣ ಇದು ಒಂದೇ. ಹಾಂ, 1 ವರ್ಷ ಆಗಿದ್ದು ಸರ್. ಹೌದು, ಗಾಂಜಾ ಎಲ್ಲ ಕೊಡ್ಕೊಂಡು ಅವ್ರ ತಂದೆಗೆ ಅವ್ರ ತಾಯಿಗೆ ಎಲ್ಲ ಗೊತ್ತು ಸರ್. ನಾನು ದುಡಿತಾ ಇರೋದು ಗೊತ್ತು. ಅವ್ರ ಮಗನಿಗೆ ಎಂತ ಹೇಳಲ್ಲ ಅವರು. ಏನಿದ್ರು ನನ್ನ ಮನೆಯಲ್ಲೇ ಎಲ್ಲ ಮಾಡಬೇಕು ಸರ್. ಅವನು ಓಡಾಡೋಕ್ಕೆ ಅವನಿಗೆ ತಿನ್ನಲಿಕ್ಕೆ ಎಲ್ಲ ನಾನೇ ದುಡ್ಡು ಕೊಡೋದು ಸರ್. ನನಗೆ ₹1 ಒಂದು ಇವಾಗ ತನಕ ಬಂದಿಲ್ಲ. ಅಷ್ಟು ಮಗು ಥರ ನಾನು ನೋಡ್ಕೊತೀನಿ. ಇಷ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ ಸರ್ ನನಗೆ. ಮೊನ್ನೆ ಫೋನ್ ಮಾಡಿ ಹೇಳಿದ್ದೆ, ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಶಿವಮೊಗ್ಗಕ್ಕೆ. ಮತ್ತೆ ಗಾಂಜಾ ಎಲ್ಲ ಲಕ್ಷ ಎಲ್ಲ ಮಾಡೋದು ಚಾಲೂ ಮಾಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ದೆ ಸರ್ ನಾನು ತುಂಗಾನಗರ್ ಸ್ಟೇಷನಿಗೆ. ಅವರೇನು ಆಕ್ಷನ್ ಮಾಡಿಲ್ಲ ಸರ್. ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಸರ್. ಅರೆಸ್ಟ್ ಮಾಡ್ತಿದ್ರು ಸರ್ ಅವನಿಗೆ. ಅವನು ಇಲ್ಲಿ ಯಾರು ಅಬ್ಸೆಂಟಿಗಿದ್ದವರಿಗೆ ಗೋವಾಕ್ಕೆ ನನ್ನ ಮನೆಗೆ ಎಲ್ಲ ಕರೆಸಿದ್ರು ಸರ್. ಇಷ್ಟೆಲ್ಲ ಬೇಡ ಅಂತ ನಾನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿ. ನಾನು ಇನ್ಫಾರ್ಮೇಷನ್ನು ಕೊಟ್ಟಿದ್ದೆ, ಹುಡುಗರ ಜೊತೆ ಇಲ್ಲೆಲ್ಲ ಮಾಡ್ತಿದ್ದಾರೆ ಗಾಂಜಾದು ಅಂತ. ಅವರೇನು ಹೇಳಲಿಲ್ಲ ಸರ್. ನಾನು ಮಾತಾಡ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ರು ಮಂಜು ಸರ್. ಮತ್ತೇನು ಮಾತೇ ಆಡಿಲ್ಲ ಅವರು. ನಾನು ನಿನ್ನೆ ರಾತ್ರಿ ಬಂದಿದ್ದು ಸರ್. ನಾನು ಇಷ್ಟೆಲ್ಲ ಮಾಡ್ತಾನೆ ಅಂತಿದ್ರೆ ನಾನು ಡಿವೋರ್ಸ್ ಕೊಟ್ಬಿಡ್ತಿದ್ದೆ ಸರ್ ಅವನಿಗೆ. ನನ್ನ ತಮ್ಮನಿಗೆ ಈ ಥರ ಮಾಡಿದ್ನ ಸರ್ ಅವನು. ಅವನಿಗೂ ಇದಕ್ಕಿಂತ ಜಾಸ್ತಿ ಆಗಬೇಕು ನೋಡಿ ಸರ್. ಅವನಿಗೆ ಇದಕ್ಕಿಂತ ಜಾಸ್ತಿ ಆಗಬೇಕು. 25 ಫರ್ದಿನ್. ಅವ್ರ ಮನೆ ಸೂಳೆಬೈಲಲ್ಲೇ ಸರ್. ಹೌದು ಸರ್. ನಂದು ಇದು ನನ್ನ ಮನೆಯಲ್ಲಿ ಬೇಡ ಅಂತಾನೆ ಹೇಳಿದ್ರು ಸರ್. ನಾನೇ ಇದು ಮಾಡಿ ನನ್ನ ಈ ಖುಷಿಗೋಸ್ಕರ ಮಾಡಿಕೊಟ್ರು ಸರ್. ಎಲ್ಲದಕ್ಕೂ ನಮ್ಮ ತಮ್ಮ ಕೆಲಸ ಕೊಡಿಸಿ ಎಲ್ಲ ಮಾಡಿದ್ದ ಸರ್ ಅವ್ನು. ಮತ್ತೆ ಗಾಂಜಾ ಮತ್ತೆ ಕುಡಿಯೋದೇ ಬಿಟ್ಟಿಲ್ಲ. ಅದಕ್ಕೆ ನನ್ನ ಮನೆಯಲ್ಲಿ ನಿನ್ನೆ ನನಗೆ ಹೇಳಕ್ಕಿಂತ ಮುಂಚೆ ಇಲ್ಲಿಗೆ ಬಂದ ಸರ್ ಅವನು. ಇಷ್ಟೆಲ್ಲ ಮಾಡೋಕ್ಕೇನೋ ಬಂದ ಸರ್ ಅವನು. ನಾನು ನಿನ್ನೆ ರಾತ್ರಿ ಬಸ್ಸಿಗೆ ಬಂದಿದ್ದು ಸರ್. ಏನಾದರೂ ನಾವು ಮಾತಾಡ್ತೀವಿ, ಹಾಗೆಲ್ಲ ಮಾಡಬೇಡ ಅಂತ ಹೇಳಕ್ಕೆ ಕರೆದಿದ್ದು ಸರ್ ನಮ್ಮ ತಮ್ಮ. ಸರ್, ಇವತ್ತು ಶಿವಮೊಗ್ಗದಲ್ಲಿ ಆಗಿರೋದಿದ್ದು ಸಂಜೆ ಸುಮಾರು ಒಂದು 6 ಕಾಲಿಗಾಗಿದೆ. ನಮ್ಮ ಆತ್ಮೀಯ ಸ್ನೇಹಿತರು ಶಬ್ಬೀರ್ ಅಂತೇಳಿ ಅವ್ರ ಹೆಸರು. ಅವರೇನು ರೌಡಿ ಹಿಸ್ಟ್ರಿ ಏನು ಆ ಥರ ಇಲ್ಲ. ಅವರು ದುಡಿಯೋದು ತಿನ್ನೋದು ಅದೇ ಕೆಲಸ ಅವ್ರದ್ದು. ನಮಗೆ ಭಾಳ ಆಪ್ತರು, ನಮ್ಮ ಫ್ರೆಂಡು, ನಮ್ಮ ಜೊತೇಲಿ ಇದ್ದವರೇ. ಏನೋ ಈ ಥರ ಗಂಡ ಹೆಂಡತಿ ವಿಚಾರ, ತಂಗಿಗೆ ಬೇರೆ ಕಡೆ ಮದುವೆ ಮಾಡಿಕೊಟ್ಟಾಗ ಇರತ್ತಲ್ಲ ಸರ್, ಮನೆ ಅಂದಮೇಲೆ ಇರುತ್ತೆ. ಹೋಗಿ ನಾವು ಮಾತಾಡಲೇಬೇಕಾಗತ್ತೆ. ಆ ವಿಚಾರದಲ್ಲಿ ಹೋಗಿದ್ದಾರೆ ಮಾತಾಡೋಕ್ಕೆ. ಭಾವನ ಹತ್ರ ಮಾತಾಡೋಕೆ ಕರೆದಿ ಸರ್ ಈ ಥರ ಮಾಡಿದ್ದಾರೆ. ಸೂಳೆಬೈಲಲ್ಲಿ ಹೊಡೆದಿರೋದು ಸರ್ ಇದು ಶಿವಮೊಗ್ಗ ಸೂಳೆಬೈಲಲ್ಲಿ ಹೊಡೆದಿರೋದು. ಅದೇ ಅವರು ಭಾವ ಅಂತೆ ಸರ್. ಅವ್ರ ಭಾವ ಅಂತೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ನಮ್ಮ ಫ್ರೆಂಡೇ ಶಬ್ಬೀರ್ ಅಂತೇಳಿ ಇವ್ರ ಹೆಸರು. ಇವರೇನು ರೌಡಿಸಮ್ ಆ ಥರ ಹಿಸ್ಟ್ರಿ ಏನಿಲ್ಲ ಸರ್ ಇವ್ರದ್ದು. ದುಡಿಯೋದು ತಿನ್ನೋದು ಆ ಥರ. ಅಮಾಯಕರಿಗೆ ಭಾಳ ಆಗ್ತಿದೆ ಸರ್ ಶಿವಮೊಗ್ಗದಲ್ಲಿ. ಬಾರ್ಬೆಂಡಿಂಗ್ ಕೆಲಸ ಮಾಡ್ತಿದ್ರು ಅವರು ಶಿವಮೊಗ್ಗದಲ್ಲಿ ಸರ್. ಇದು ಭಾಳ ಆಗ್ತಿದೆ. ಅಮಾಯಕರು ಕೊಲೆ ಅಂತೂ ಶಿವಮೊಗ್ಗದಲ್ಲಿ ನಾವು ಹೇಳೋಕ್ಕಾಗಲ್ಲ ಸರ್. ಶಿವಮೊಗ್ಗದಲ್ಲಿ ಅಮಾಯಕರು ಸಾವು ಭಾಳ ಆಗ್ತಿದೆ ಸರ್. ನಾವು ಹೇಳಕ್ಕೆ ಹೋದರೆ ನಮ್ಮ ಮೇಲೆ ಪ್ರಶ್ನೆ ಆಗತ್ತೆ. ಇದು ನಿಲ್ಲಬೇಕು ಅಂತೇಳಿ ಎಲ್ಲ ಸರ್ ಕೇಳ್ಕೊತೀವಿ. ಶಿವಮೊಗ್ಗದಲ್ಲಿ ಭಾಳ ಜನ ಸರ್, ಮೊನ್ನೆ ಆಗಿದೆ, ಇವತ್ತಾಗಿದೆ, ಈ ಥರ ಭಯದ ವಾತಾವರಣ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಅಮಾಯಕರು ಸಾವು ಯಾವಾಗ ನಿಲ್ಲತ್ತೆ ಅಂತೇಳಿ ಸಾಮಾನ್ಯ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ ಸರ್. ಇದು ಅದೆಲ್ಲ ಭಾಳ ಆಗ್ಬಿಟ್ಟಿದೆ ಸರ್. ಅದಂತೂ ಟ್ಯಾಬು ಗಾಂಜಾ ಇದೆಲ್ಲ ಭಾಳ ಆಗ್ಬಿಟ್ಟಿದೆ. ಅದೇನೋ ಪೌಡ್ರ್ ಎಲ್ಲ ಬಂದ್ಬಿಟ್ಟಿದೆ ಸರ್ ಇತ್ತೀಚೆಗೆ ಶಿವಮೊಗ್ಗದಲ್ಲಿ. ಇದರಿಂದಾನೇ ಆಗ್ತಿದೆ ಸರ್. ಇದು ಯಾರು ನಿಲ್ಲಿಸ್ಬೇಕು ಹೇಳಿ? ಕಾನೂನೇ ನಿಲ್ಲಿಸ್ಬೇಕು. ನೀವು ಹೋದರೆ ಇದರಲ್ಲಿ ಮಾಡೋಕ್ಕೆ ಆಗಲ್ಲ ಏನು. ಪೊಲೀಸ್ ಇಲಾಖೆಗೆ ಎಷ್ಟಲ್ಲಿ ಹೇಳ್ತೀರಾ ಸರ್? ಪೊಲೀಸ್ ಅವರಿಗಂತೂ ಹೇಳಿ ಸಾಕಾಗ್ಬಿಟ್ಟಿದೆ ಸರ್. ನೋಡಿ ಆಕ್ಷನ್ ತಗೊಳ್ಳಿ. ಈ ಗಾಂಜಾ ಬಗ್ಗೆ, ಡ್ರಗ್ಸ್ ಬಗ್ಗೆ, ಟ್ಯಾಬ್ ಬಗ್ಗೆ ಪೊಲೀಸರು ಏನು ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ, ಕೇಸ್ ಮಾಡ್ತಾರೆ. 6 ತಿಂಗಳು, 3 ತಿಂಗಳು, 9 ತಿಂಗಳ ರಿಲೀಸ್ ಆಗಿ ಬರ್ತಾರೆ. ಮತ್ತೆ ಅದೇ ಆಗತ್ತೆ. ಯಾರಾದರೂ ಹೆಚ್ಚಾಗಿ ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಯಾರಾದರೂ ಮಾತಾಡೋಕೆ ಹೋದವರಿಗೆ ಅವ್ರ ಜೀವದ ಅಪಾಯ ಆಗತ್ತೆ ಸರ್. ಇಲ್ಲಿ
ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನನಗೇನಾಗತ್ತೆ ನಾಳೆ ಗೊತ್ತಿಲ್ಲ. ಆದರೂ ನನ್ನ ಫ್ರೆಂಡ್ಸ್ ಅವನು ನಾವು ಜೊತೆಯಲ್ಲಿ ಓಡಾಡೋರು ನಾವು. ನನ್ನ ಫ್ರೆಂಡ್ಸ್ ಅವನು ಯಾರಿಗೇನು ಹೇಳಿಲ್ಲ ಮಾಡಿಲ್ಲ. ಅವನು ಚಿಕ್ಕ ಮಕ್ಕಳು ಸರ್, ಅವನಿಗೆ ದೊಡ್ಡವರಲ್ಲ, ಚಿಕ್ಕ ಮಕ್ಕಳು ತಂದೆ ಸರ್. ಅವನು ಯಾರು ಸರ್ ನೋಡ್ತಾರೆ, ಅವರು ಯಾರು ಸರ್ ನೋಡ್ತಾರೆ ಇವಾಗ ಚಿಕ್ಕ ಮಕ್ಕಳಿಗೆ? ಬಿಡಿ, ಏನಾರ ರೌಡಿಸಮಲ್ಲಿ ಇದ್ದ, ಯಾರಿಗದು ಹೊಡೆದಿದ್ದಾನೆ, ಬೈದಿದ್ದಾನೆ, ಮಾಡಿದ್ದಾನೆ ಅಂದರೆ ಅದು ಬೇರೆ ಸರ್. ಅಮಾಯಕ ಸರ್ ಅವನು. ಅಮಾಯಕರಿಗೆಲ್ಲ ಹಾಡಾಗಲೇ ಹೊಡಿತಾರೆ. ಮಸ್ತ್ ತೊಗೊಂಡು ವಿಡಿಯೋ ನೋಡ್ಬೋದು ನೀವು. ಅವನು ಕೆಳಗಡೆ ಬಿದ್ದರೂ ಹೊಡಿತಾ ಇದ್ದಾರೆ ಸರ್. ಅವನಿಗೆ ಕೆಳಗಡೆ ಬಿದ್ದಿದ್ದಾನೆ ಸರ್ ಅವನು, ಆದರೂ ಹೊಡಿತಾ ಇದ್ದಾರೆ. ಎಲ್ಲೋಗಿದೆ ಸರ್ ಇದು? ಸಿಸ್ಟಮ್ ಏನು ಮಾಡ್ತಿದೆ, ಎಲ್ಲೋಗಿದೆ, ಕಾನೂನು ಏನು ಮಾಡ್ತಿದೆ ಅಂತ ಎಲ್ಲ ಕೇಳಬೇಕಾಗತ್ತೆ ಸರ್. ಇದರಲ್ಲಿ ಕೆಳಗಡೆ ಬಿದ್ದರೂ ಹೊಡಿತಾ ಇದ್ದಾರೆ ಸರ್ ಅವನಿಗೆ. ಇಷ್ಟೇನಾ ಸರ್? ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ ಅಂತೇಳಿ ನಾವೆಲ್ಲ ಕೇಳಬೇಕಾಗತ್ತೆ ಸರ್. ಎಷ್ಟೇನಾ ಸರ್ ಜೀವದ ಬೆಲೆ? ಹೇಳೋಕೆ ಹೋದ್ರೆ ಇವ್ರು ಈ ಥರ ಹೇಳ್ದ, ಆ ಥರ ಹೇಳ್ದ ಅಂತಾರೆ. ಅವರಿಗೂ ಮಕ್ಕಳು ಇರ್ತಾರೆ, ಹೆಂಡತಿ ನಂಬಿ ಬಂದಿರ್ತಾರೆ ಸರ್ ಬೇರೆ ಮನೆಯಿಂದ. ಅವ್ರ ಹೆಂಡತಿ ಮಕ್ಕಳೆಲ್ಲ ಅವ್ರಿಗೋಸ್ಕರ ಯಾರು ಸಾಕ್ತಾರೆ ಇವಾಗ? ಯಾರು ನೋಡ್ತಾರೆ ಸರ್? ಇದಕ್ಕೆಲ್ಲ ನೀವೆಲ್ಲ ಈ ಮೇನ್ ಸರ್ ಇದು ಗಾಂಜಾ, ಇದು ಅಫೀನು, ಡ್ರಗ್ಸು, ಈ ಟ್ಯಾಬು, ಈ ಪೌಡ್ರ್ ಎಲ್ಲ ಬಂದುಬಿಟ್ಟಿದೆ ಸರ್. ಈಗ ಇದೆಲ್ಲ ನಿಲ್ಲೋವರೆಗೂ ಈ ಥರ ಅಮಾಯಕರು ಸಾವು ಆಗ್ತಾನೆ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ ಅಂತ ನಮ್ಮ ಫ್ರೆಂಡ್ ಅಂತ ಅಲ್ಲ ಸರ್, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀನಿ. ಯಾರೇ ಆಗಲಿ ಸರ್, ನಜರುಲ್ಲಾ ಅಂತೇಳಿ ಸೋಷಿಯಲ್ ವರ್ಕರ್, ನಾನು ಯಾರೇ ಆಗಲಿ ಈ ಅಮಾಯಕರ ಸಾವು ನಿಲ್ಲಬೇಕು ಸರ್. ನಾವು ಇಷ್ಟೇ ಹೇಳೋದು, ನಮ್ಮ ಫ್ರೆಂಡಿಗೆ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ತುಂಗನಗರ ಊರುಗಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಗಿದೆ. ಸಂಬಂಧಿಕರೇ ಆಗಿರ್ತಾರೆ ಇವರು, ಆರೋಪಿತರು ಮತ್ತು ವಿಕ್ಟಿಮ್ಸ್ ಇಬ್ಬರು ಕೂಡ. ಫರ್ದೀನ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತು ಆತನ ಸಹೋದರ ಮತ್ತು ಆತನ ಸ್ನೇಹಿತ, ಇವರು 3 ಜನ ಆರೋಪಿತರು. ಶಬ್ಬೀರ್ ಅಂತ ಒಬ್ಬ ವ್ಯಕ್ತಿ, ಅಂದರೆ ಶಬ್ಬೀರ್ ತಂಗಿನೇ ಇವನು ಫರ್ದೀನು ಮದುವೆ ಆಗಿರ್ತಾನೆ, ಅಂದರೆ ಬ್ರದರ್ ಇನ್ ಲಾ ಆಗಬೇಕಾಗ್ತದೆ ಇವನು. ಸೊ ಇವನು ಫರ್ದೀನು ಆಗಲೇ ಒಂದು 2.5 ಇಯರ್ಸ್ ಕೆಳಗಡೆಗೆ ಈ ಸಾನಿಯಾ ಅಂತಂದ್ಬಿಟ್ಟು, ಸಲ್ಮಿಯಾ ಅಂತಂದು, ಈತ ಯಾರು ಶಬ್ಬೀರ್ ಇದ್ದಾನೆ ಆತನ ತಂಗಿನೇ ಮದುವೆ ಆಗಿರ್ತಾನೆ. ಸೊ ಮದುವೆ ಆಗಿರೋದಕ್ಕೆ ಸ್ವಲ್ಪ ಮನೆಯಲ್ಲಿ ಅಪೋಸಿಷನ್ ಇರುತ್ತೆ. ಆಮೇಲೆ ಒಂದೊಂದು ಕಾಲು ವರ್ಷ ಅವರಿಬ್ಬರು ಜೊತೆಯಲ್ಲಿ ವಾಸ ಮಾಡಿರ್ತಾರೆ. ಮುಂಬೈ ಮತ್ತು ಗೋವಾದಲ್ಲೂ ಕೂಡ ವಾಸ ಮಾಡಿರ್ತಾರೆ, ಮತ್ತು ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಕೆಲ ತಿಂಗಳು ವಾಸ ಮಾಡಿರ್ತಾರೆ. ಸೊ ಅದಾದಮೇಲೆ ಅಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತವೆ. ಮನಸ್ತಾಪಗಳು ಬಂದು ಸೆಪ್ರೇಟಾಗಿರ್ತಾರೆ ಫ್ಯೂ ಮಂತ್ಸಿಂದ. ಸೊ ಈತ ಯಾರು ಶಬೀರ್ ಇರ್ತಾನೆ, ಆತನಿಗೂ ಮತ್ತು ಈತ ಫರ್ದೀನ್ ಯಾರಿದ್ದಾನೆ ಅವರಿಬ್ಬರಿಗೂ ಸ್ವಲ್ಪ ವಾಗ್ವಾದ ಕೂಡ ಆಗ್ತಾ ಇರುತ್ತೆ ಇದೇ ವಿಚಾರವಾಗಿ, ಮತ್ತು ಧಮಕಿ ಹಾಕೋದು ಕೂಡ ಆಗ್ತಾ ಇರುತ್ತೆ. ಅದೇ ವಿಚಾರವಾಗಿ ಇವತ್ತು ಸಂಜೆ ಸುಮಾರು 6-6:30 ಅಷ್ಟೊತ್ತಿಗೆ ಸ್ಟ್ಯಾಬಿಂಗ್ ಆಗಿದೆ. ಫರ್ದೀನು ಮತ್ತು ಆತನ ಸಹೋದರ ಒಬ್ಬ ಪ್ಲಸ್ ಸ್ನೇಹಿತ ಶಬ್ಬೀರು ಮತ್ತು ಆತನ ಸ್ನೇಹಿತ ಶಹಬಾಜ್ ಅಂತಂದು, ಆ ಇಬ್ಬರಿಗೂ ಕೂಡ ಸ್ಟ್ಯಾಬಿಂಗ್ ಮಾಡಿದ್ದಾರೆ. ಸೊ ಇಬ್ಬರೂ ಕೂಡ ಈಗ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಒಂದು ಪ್ರಕರಣ ಕೂಡ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ಸ್ ಹೇಳಬೇಕು, ಅದನ್ನು ಅಡ್ಮಿಟ್ ಮಾಡಿದ್ದೀವಿ ನಾವು. ಸೊ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ನಾವು ತೊಗೊಂಡಿದ್ದೀವಿ. ಹಿಂದೆ ಇವ್ರ ಮೇಲೆ ಏನಾದ್ರು ಬೇರೆ ಏನಾದ್ರು ಇಲ್ಲ, ಯಾವುದು ಇಲ್ಲ. ಇವರೆಲ್ಲ ಹೋಟೆಲ್ಲು ಮತ್ತು ಈ ಕ್ಯಾಂಟೀನ್ ಟೈಪು ಇದ್ದಂಥ ವ್ಯಕ್ತಿಗಳು. ಸೊ ಯಾವುದು ಕ್ರಿಮಿನಲ್ ಪ್ರಕರಣಗಳು ಯಾವುದೂ ಇಲ್ಲ. ವೈಯಕ್ತಿಕ ಕಾರಣಕ್ಕೋಸ್ಕರ ಆ 3 ಜನ ಅರೆಸ್ಟ್ ಆಗಿದ್ದಾರೆ. 3 ಜನ ಆರೋಪಿತರು ಯಾರಿದೆ 3 ಜನನ್ನು ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಬೇರೆ ಯಾರು ಇದ್ದಾರಾ ಅಂತಂದು ಅದನ್ನು ಕೂಡ ಚೆಕ್ ಮಾಡಿ ನೋಡ್ತಾ ಇದ್ದೀವಿ.